ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಗ್ಲೂಕೋಸ್ ನ ಒಂದು ವಿಭಜನೆಯ ಕುರಿತು ಮತ್ತೆ ಅದು ಹೇಗೆ ಶಕ್ತಿ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಕುರಿತು ಕಲ್ತಿದ್ವಿ ಅಲ್ವಾ? ಈಗ ಅದ್ ಪಾಠವನ್ನ ಮುಂದುವರ್ಸ್ಕೊಂತ ಹೋಗೋಣ. ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ದೇಹದ ಸ್ನಾಯು ಅಂತ ಹೇಳಿದ್ರೆ ಏನು? ಇಷ್ಟು ದಿನದಿಂದ ಪಾಠ ಕಲಿತಾ ಇದ್ದೀರಲ್ಲ, ಸ್ನಾಯು ಅಂತ ಹೇಳಿದ್ರೆ ಮಸಲ್ಸ್ ಅನ್ನೋಂಥ ಅರ್ಥ ಬರುತ್ತೆ. ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾಕೆ ಉತ್ಪತ್ತಿಯಾಗುತ್ತೆ? ಅದ್ರ ಪರಿಣಾಮ ಏನು? ಯಾವ್ದಾದ್ರು ಯೋಚನೆ ಮಾಡಿದೀರಾ? ನೆನ್ಸ್ಕೊಳ್ಳಿ, ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ, ಈ ಒಂದು ಗ್ಲೂಕೋಸ್ ನ ಸ್ಪ್ಲಿಟ್ ಮಾಡಿ ಪೈರುವೇಟ್ ಮೂಲಕ ಆಕ್ಸಿಜನ್ ನ ಅನುಪಸ್ಥಿತಿ ಈಸ್ಟ್ ನಲ್ಲಿ, ಆಕ್ಸಿಜನ್ ನ ಕೊರತೆ ನಮ್ಮ ಸ್ನಾಯುಗಳ ಜೀವಕೋಶಗಳಲ್ಲಿ, ಮತ್ತೆ ಆಕ್ಸಿಜನ್ ನ ಉಪಸ್ಥಿತಿ ಮೈಟೋಕಾಂಡ್ರಿಯಾದಲ್ಲಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಅದೇ ರೀತಿಯಲ್ಲಿ ಹೋದಾಗ ಈ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತೆ ಇಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು ಅಲ್ವಾ? ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವೆಲ್ಲ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತೆ ಅನ್ನೋದು ನೋಡೋದಾದ್ರೆ, ನಮ್ಮ ದೇಹದಲ್ಲಿ ಹೆಚ್ಚು ಕೆಲಸ ಮಾಡುವಂತಹ ಸ್ನಾಯುಗಳಿಗೆ ಕೆಲವೊಮ್ಮೆ ಸಾಕಷ್ಟು ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ. ಆಕ್ಸಿಜನ್ ನ ಪೂರೈಕೆ ಆಗೋದಿಲ್ಲ. ಇದನ್ನ ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಬಹುದು, ಸಮರಿ ನೋಟ್ಸ್ ತರ ನೀವು ಪ್ರಿಪೇರ್ ಮಾಡ್ಕೊಬಹುದು. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಗ್ಲೂಕೋಸಿನ ವಿಭಜನೆಯಿಂದ ಉಂಟಾಗುವಂತಹ ಪೈರುವೇಟ್ ಏನಿದೆ, ಈ ಗ್ಲೂಕೋಸಿನ ವಿಭಜನೆಯ ಸಮಯದಲ್ಲಿ ಉಂಟಾಗುವಂತಹ ಪೈರುವೇಟ್ ಅಂತ ಏನ್ ಕರಿತೀವಿ, ಅವು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ತಾ ಮತ್ತೆ ಈ ಪೈರುವೇಟೆ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ತಾ ಬರುತ್ತೆ. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ, ನಮ್ಮ ದೇಹದಲ್ಲಿ ಹೆಚ್ಚು ಕೆಲಸ ಮಾಡುವಂತಹ ಸ್ನಾಯುಗಳಿಗೆ ಕೆಲವೊಮ್ಮೆ ಸಾಕಷ್ಟು ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಗ್ಲೂಕೋಸಿನ ವಿಭಜನೆಯಿಂದ ಉಂಟಾಗುವಂತಹ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತೆ. ಇದರಿಂದ ಸ್ನಾಯುಗಳಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಸಂಗ್ರಹವಾಗ್ತಾ ಬರುತ್ತೆ. ಸ್ನಾಯುಗಳಲ್ಲಿ, ಮಸಲ್ಸ್ ಗಳಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ ಆಗ್ತಾ ಬರುತ್ತೆ. ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ ಆಗೋದ್ರಿಂದ ಸ್ನಾಯು ಸೆಳೆತ ಉಂಟಾಗಬಹುದು. ಕ್ರಾಂಪ್ಸ್ ಅಂತ ಕರಿತೀವಿ, ಕೇಳಿದ್ದೀರಾ? ಒಂದ್ ರೀತಿ ಸೆಳೆತ ಅನ್ನೋದು ಉಂಟಾಗುತ್ತೆ, ಸ್ನಾಯು ಸೆಳೆತ ಉಂಟಾಗಬಹುದು. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಕ್ರಾಂಪ್ಸ್ ಅಂತ ಕರಿತೀವಿ. ಅಂದ್ರೆ ಮಸಲ್ಸ್ ಹಿಂಗ್ ಹಿಡ್ದಂಗೆ. ಈಗ ಉದಾಹರಣೆಗೆ ಈ ಕಾಲ್ಗಳಲ್ಲಿ ಮೀನಖಂಡ ಅಂತ ಇರುತ್ತೆ, ಕೇಳಿದೀರಾ? ಸೊ ಕೆಲವೊಂದ್ಸಲ ಒಬ್ಬ ವ್ಯಕ್ತಿ ತುಂಬಾ ದಪ್ಪ ಆದಾಗ ಅಥವಾ ಒಂದು ಹೆಣ್ಣು ಗರ್ಭಾವಸ್ಥೆಯಲ್ಲಿ ಇದ್ದಾಗ, ಎಸ್ಪೆಷಲಿ ಆ ಒಂದು ಪ್ರೆಗ್ನೆನ್ಸಿಯ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ನೋಡಿ ಸಡನ್ ಆಗಿ ಕಾಲ್ ಹಿಡ್ದಂಗ ಆಗೋದು, ಇಂಥದೆಲ್ಲ ಉಂಟಾಗ್ತಾ ಬರುತ್ತೆ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ವಯಸ್ಸಾದವರು ಅಥವಾ ವೃದ್ಧರು ಏನಿರ್ತಾರೆ ಸಾಮಾನ್ಯವಾಗಿ ಸ್ನಾಯು ಸೆಳೆತಕ್ಕೆ ಅವರು ಒಳಗಾಗ್ತಾರೆ. ಯಾಕೆ ಒಳಗಾಗ್ತಾರೆ? ನೋಡಿ, ಈ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಏನಿದೆ ಇದು ಸಂಗ್ರಹ ಅಥವಾ ಶೇಖರಗೊಳ್ಳೋದ್ರಿಂದ ಸ್ನಾಯು ಸೆಳೆತ ಉಂಟಾಗತ್ತೆ.
ವಯಸ್ಸಾದವರು ಕೆಲವು ನಿರ್ದಿಷ್ಟ ಔಷಧಿಗಳನ್ನ ಬಳಸ್ತಾರೆ ಅಲ್ವಾ? ಕೆಲವೊಂದಿಷ್ಟು ಔಷಧಿಗಳು, ಮೆಡಿಸಿನ್ಸ್‌ಗಳು, ಬಿ-ಪಿ ಔಷಧಿ ಆಗಿರಬಹುದು, ಡಯಾಬಿಟಿಸ್, ಶುಗರಿನ ಔಷಧಿ ಆಗಿರಬಹುದು, ಕೊಲೆಸ್ಟ್ರಾಲ್‌ಗೆ ಸಂಬಂಧಪಟ್ಟಂತಹ ಔಷಧಿಗಳಾಗಿರಬಹುದು, ಅಥವಾ ಗ್ಯಾಸ್ಟ್ರಿಕ್ ಆಗಿರಬಹುದು. ಅವುಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ಈ ವಿದ್ಯುತ್ ವಿಭಾಜ್ಯಗಳು ಅಸಮತೋಲನ ಉಂಟಾಗೋದ್ರಿಂದ ನಿರ್ಜಲೀಕರಣ, ಡಿಹೈಡ್ರೇಷನ್ ಮತ್ತು ನಿಯಮಿತ ವ್ಯಾಯಾಮದ ಕೊರತೆಯಿಂದ ವೃದ್ಧರಲ್ಲಿ ಸ್ನಾಯು ಸೆಳೆತದ ನಿದರ್ಶನಗಳು ಕಾಣ್ತಾ ಹೋಗ್ತೀವಿ. ಸುಮಾರು 2 ಮಾರ್ಕ್ಸ್‌ನ ಪ್ರಶ್ನೆಯಾಗಿ ನಿಮ್ಗೆ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಯಾಕೆ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಈ ಒಂದು ಸ್ನಾಯು ಸೆಳೆತ ಉಂಟಾಗತ್ತೆ ಅಂತ? ಅದಕ್ಕೆ ಏನಂತ ಆನ್ಸರ್ ಮಾಡ್ತೀರಾ? ಇದೇ ರೀತಿ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಗೊಳ್ಳೋದ್ರಿಂದ ಸ್ನಾಯು ಸೆಳೆತ ಉಂಟಾಗುತ್ತೆ. ವಯಸ್ಸಾದವರು ಕೆಲವು ನಿರ್ದಿಷ್ಟ ಔಷಧಿ ಬಳಸೋದ್ರಿಂದ ಏನಾಗುತ್ತೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ವಿದ್ಯುತ್ ವಿಭಾಜ್ಯಗಳ ಅಸಮತೋಲನ. ವಿದ್ಯುತ್ ವಿಭಾಜ್ಯಗಳ ಅಸಮತೋಲನ ಇಂದ ಉಂಟಾಗೋದ್ರಿಂದ ಇದರಿಂದ ಏನಾಗುತ್ತೆ, ನಿರ್ಜಲೀಕರಣ ಉಂಟಾಗುತ್ತೆ. ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಉಂಟಾಗುತ್ತೆ. ಮತ್ತು ಎಷ್ಟೊಂದ್ಸಲ ಈ ವಯಸ್ಸಾದವರು ನಿಯಮಿತವಾದಂತಹ ವ್ಯಾಯಾಮ, ಸರ್ಟನ್ ಎಕ್ಸಸೈಸ್ ಪ್ರತಿಯೊಬ್ರು ಮಾಡ್ಬೇಕಾಗತ್ತೆ. ನಿಮ್ಮ ವಯಸ್ಸಿನಿಂದ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಪ್ರತಿಯೊಬ್ರು ಕೂಡ ಒಂದಿಷ್ಟು ವ್ಯಾಯಾಮವನ್ನ ನಮ್ಮ ದಿನದ ಚಟುವಟಿಕೆಯಲ್ಲಿ ನಾವು ಸೇರಿಸ್ಕೊಬೇಕಾಗತ್ತೆ. ಆದ್ರೆ ಏನ್ ಮಾಡೋದು, ವಯಸ್ಸಾದಾಗ ಮಂಡಿ ನೋವು, ಸೊಂಟ ನೋವು, ತಲೆ ಭಾರ, ಸುಸ್ತು, ಆ ಆಲಸ್ಯ ಇವೆಲ್ಲವೂ ಇರೋ ಕಾರಣದಿಂದ ಏನಾಗುತ್ತೆ, ಕೆಲವೊಂದು ವ್ಯಾಯಾಮದ ಕೊರತೆಯಿಂದ ಮತ್ತೆ ವಿದ್ಯುತ್ ವಿಭಾಜ್ಯಗಳ, ನೋಡಿ ವೆರಿ ಸಿಂಪಲ್, ಅವರು ನಿರ್ದಿಷ್ಟ ಔಷಧಿ ತಗೊಳೋದ್ರಿಂದ ವಿದ್ಯುತ್ ವಿಭಾಜ್ಯಗಳ ಅಸಮತೋಲನ ಇರುತ್ತೆ, ಇಂಬ್ಯಾಲೆನ್ಸ್ ಇರುತ್ತೆ. ಅದಾದ ನಂತರ ನಿರ್ಜಲೀಕರಣ, ಡಿಹೈಡ್ರೇಷನ್ ಉಂಟಾಗುತ್ತೆ. ಮತ್ತೆ ನಿಯಮಿತ ವ್ಯಾಯಾಮದ ಕೊರತೆಯಿಂದ ಏನಾಗುತ್ತೆ, ಈ ವಯಸ್ಸಾದವರಲ್ಲಿ, ವಯೋವೃದ್ಧರಲ್ಲಿ ಸ್ನಾಯು ಸೆಳೆತದ ನಿದರ್ಶನಗಳು ನಾವು ಕಾಣ್ತಾ ಬರಬಹುದು. ತಿಳಿತಾ? ಈಗ ಇನ್ನೂ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರಬಹುದು. ಈ ಒಂದು ಎಲೆಗಳಲ್ಲಿ ಪಿಷ್ಟ, ಪಿಷ್ಟ ಅಂದ್ರೆ ಸ್ಟಾರ್ಚ್, ಪಿಷ್ಟ ಅಂದ್ರೆ ಸ್ಟಾರ್ಚ್. ಎಲೆಗಳಲ್ಲಿ ಪರೀಕ್ಷೆ ಮಾಡುವಾಗ ಹಸಿರು ಎಲೆಗಳನ್ನ ಆಲ್ಕೋಹಾಲ್ ಮಿಶ್ರಿತ ಕುದಿ ನೀರಿನಲ್ಲಿ ಯಾಕೆ ಕಾಯುತ್ತಾರೆ? ಯಾರಿಗಾದ್ರೂ ಈ ಪ್ರಶ್ನೆ ಮೂಡಿದ್ಯಾ? ಮೂಡಿಲ್ವಾ? ಮೂಡಿಲ್ಲ ಅಂದ್ರೆ ಪ್ರಶ್ನೆ ಮೂಡ್ತಾ ಹೋಗ್ಬೇಕು. ತಿಳಿತಾ? ದ ಮೋರ್ ಯು ಆಸ್ಕ್ ಕ್ವೆಶ್ಚನ್, ದ ಸೈನ್ಸ್ ಇಸ್ ಗೋಯಿಂಗ್ ಟು ಓಪನ್ ಟು ಯು ಮೋರ್ ಕ್ಲಿಯರ್ಲಿ. ಎಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತಾ ಹೋಗ್ತಿರೋ ಅಷ್ಟು ವಿಜ್ಞಾನಕ್ಕೆ ಹತ್ರ ಆಗ್ತಾ ಬರ್ತೀರಾ. ತಿಳಿತಾ? ಸೊ ವಿಜ್ಞಾನದಲ್ಲಿ ಯಾಕೆ, ಹೇಗೆ, ಇವೆರಡು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ಗಳು. ಯಾಕೆ ಹೀಗಾಗ್ತಾ ಇದೆ ಅನ್ನೋದ್ರಿಂದಾನೇ ಆವಿಷ್ಕಾರ ಅನ್ನೋದು, ಎಕ್ಸ್ಪೆರಿಮೆಂಟ್ಸ್ ಗಳನ್ನೋದು, ಪ್ರಯೋಗಗಳು ಉಂಟಾಗತ್ತೆ. ಹೇಗೆ ಹೇಗೆ ಮಾಡ್ತೀರಾ ಅಂತ ನೀವು ತಿಳ್ಕೊಂಡಾಗ ತಾನೇ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಪ್ರಶ್ನೆ ಕೇಳಿದೆ ನಾನು. ಈ ಹಸಿರು ಎಲೆಗಳನ್ನ ಅದ್ರಲ್ಲಿರೋ ಪರೀಕ್ಷೆ ಮಾಡುವಾಗ ಅವುಗಳನ್ನ ಆಲ್ಕೋಹಾಲ್ ಮಿಶ್ರಿತ ಕುದಿ ನೀರಿನೊಳಗೆ ಯಾಕೆ ಹಾಕ್ತಾರೆ? ನೋಡಿ, ಹಸಿರು ಎಲೆಗಳನ್ನ ಆಲ್ಕೋಹಾಲ್ ಮಿಶ್ರಿತ ಕುದಿ ನೀರಿನಲ್ಲಿ ಹಾಕಿದಾಗ ಕುದಿ ನೀರಿನಿಂದ ಎಲೆಯ ಜೀವಕೋಶಗಳು ಸಾಯುತ್ತವೆ.
ಸೊ ಬಾಯ್ಲಿಂಗ್ ನೀರ್ನಲ್ಲಿ ಎಲೆಯನ್ನ ಹಾಕಿದಾಗ ಅದ್ರೊಳಗಿರುವಂತಹ ಜೀವಕೋಶಗಳು ಸಾಯ್ತವೆ. ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಅನ್ನ ಆಲ್ಕೋಹಾಲ್ ವಿಭಜಿಸುತ್ತದೆ. ಇದರಿಂದ ಎಲೆಯು ಹಸಿರು ಬಣ್ಣವನ್ನ ಕಳೆದುಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಎಲೆಗಳಲ್ಲಿ ಪಿಷ್ಟ ಇದೆಯಾ, ಸ್ಟಾರ್ಚ್ ಇದೆಯಾ ಅಥವಾ ಇಲ್ಲವೇ ಅನ್ನೋದು ಪರೀಕ್ಷೆ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಎಲೆಗಳಲ್ಲಿ ಪಿಷ್ಟ ಇದೆಯಾ ಇಲ್ವಾ ಅನ್ನುವಂತಹ ಪರೀಕ್ಷೆನ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಕುದಿಯುವಂತಹ ನೀರಿಗೆ ಆಲ್ಕೋಹಾಲ್ ಅನ್ನ ಮಿಕ್ಸ್ ಮಾಡ್ತಾ ಹೋಗ್ತೀವಿ, ಮಿಶ್ರ ಮಾಡ್ತಾ ಹೋಗ್ತೀವಿ. ಇದರಿಂದ ಕ್ಲೋರೋಫಿಲ್ ಅನ್ನ ಆಲ್ಕೋಹಾಲ್ ಬೇರ್ಪಡಿಸೋದ್ರಿಂದ, ವಿಭಜಿಸೋದ್ರಿಂದ ಎಲೆಯ ಹಸಿರು ಬಣ್ಣವೆಲ್ಲ ಹೋಗ್ಬಿಟ್ಟು ಅದ್ರಲ್ಲಿ ಪಿಷ್ಟ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಸಹಾಯಕವಾಗ್ತಾ ಬರುತ್ತೆ. ಈಗ ವಾಯುವಿಕ ಉಸಿರಾಟ ನೆನ್ಪಿದ್ಯಾ? ಹೋದ್ ಕ್ಲಾಸ್ ನಲ್ಲಿ ಸುಮಾರಷ್ಟು ಈ ಒಂದು ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ವಾಯುವಿಕ ಉಸಿರಾಟದಲ್ಲಿ ಉಂಟಾಗುವಂತಹ ಮಧ್ಯಂತರ ಉತ್ಪನ್ನ ಹಾಗೂ ಅಂತಿಮ ಉತ್ಪನ್ನ ಯಾವುದು? ವಾಯುವಿಕ ಉಸಿರಾಟದಲ್ಲಿ ಉಂಟಾಗುವಂತಹ ಮಧ್ಯಂತರ ಉತ್ಪನ್ನ ಪೈರುವಿಕ್ ಆಮ್ಲ ಮತ್ತು ಶಕ್ತಿ. ನೋಟ್ ಮಾಡ್ಕೊಳ್ಳಿ. ಪೈರುವಿಕ್ ಆಮ್ಲ ಮತ್ತು ಶಕ್ತಿ. ಎಕ್ಸಾಮ್ ನಲ್ಲಿ ಈ ರೀತಿ ಬರೆಯೋ ಹಾಗಿಲ್ಲ, ಫುಲ್ ಇದ್ರ ಫಾರ್ಮ್ ಅಲ್ಲಿ ಬರಿಬೇಕು. ನಾನು ಇಲ್ಲಿ ಜಾಗ ಸಾಲ್ತಾ ಇಲ್ಲ ಅಂತ ಹೀಗ್ ಬರೀತಾ ಇರೋದು. ಪೈರುವಿಕ್ ಆಮ್ಲ ಮತ್ತು ಶಕ್ತಿ. ಅದೇ ರೀತಿ ವಾಯುವಿಕ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನ ಬಂದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ. ಏನೇನು? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ, ಇವಿಷ್ಟು ಉತ್ಪನ್ನ ಬರುತ್ತೆ. ಇದನ್ನ ನೀವು ಈ ರೀತಿ ಬಿಡಿಸಿ ಬರಿಬೇಕಾಗತ್ತೆ. ಕಾರ್ಬನ್ ಡೈಆಕ್ಸೈಡ್, ನೀರು ಪ್ಲಸ್ ಶಕ್ತಿ, ಈ ರೀತಿಯಾಗಿ ಬರಿಬೇಕಾಗುತ್ತೆ. ಶಾರ್ಟ್ ಫಾರ್ಮ್ಸ್ ಗಳನ್ನ ಎಲ್ಲೂ ಬರೀಲಿಕ್ಕೆ ಹೋಗ್ಬೇಡಿ. ತಿಳಿತಾ? ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, ಒಂದು ಗ್ಲೂಕೋಸ್ ವಿಭಜನೆಯಿಂದ ಅದು ಎಷ್ಟು ಪ್ರಶ್ನೆಗಳು ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಬರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ಅವಾಯುವಿಕ ಉಸಿರಾಟಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ, ನೋಡಿ, ನೋಟ್ ಮಾಡ್ಕೊಳ್ಳಿ. ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ಹುದುಗುವಿಕೆಗೆ ಒಳಗಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಅನ್ನ ಉಂಟು ಮಾಡುವ ಕ್ರಿಯೆಯು ಅವಾಯುವಿಕ ಉಸಿರಾಟಕ್ಕೆ ಒಂದು ಉದಾಹರಣೆಯಾಗಿದೆ. ಯಾವ್ದದು? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಅನ್ನ ಉಂಟು ಮಾಡುವಂತ ಕ್ರಿಯೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಇದನ್ನ ಉಂಟು ಮಾಡುವಂತಹ ಕ್ರಿಯೆ ಅವಾಯುವಿಕ ಉಸಿರಾಟಕ್ಕೆ ಒಂದು ಉದಾಹರಣೆ. ಜೊತೆಗೆ ಅವಾಯುವಿಕ ಉಸಿರಾಟದಲ್ಲಿ ಉಂಟಾಗುವಂತಹ ಉತ್ಪನ್ನ ಅಂತ ಹೇಳಿದ್ರೆ ಯಾವ್ದದು? ಅವಾಯುವಿಕ ಉಸಿರಾಟದಲ್ಲಿ ಉಂಟಾಗುವಂತಹ ಉತ್ಪನ್ನ ಯಾವ್ದದು? ಎಥೆನಾಲ್, ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್.
ಅವಾಯವಿಕ ಉಸಿರಾಟದಲ್ಲಿ ಉಂಟಾಗುವಂತಹ ಉತ್ಪನ್ನ. ಈಗ ಮಾನವರಂತ ಕೋಶೀಯ ಜೀವಿಗಳು ಆಕ್ಸಿಜನ್ನಿನ ಅವಶ್ಯಕತೆಯನ್ನ ಪೂರೈಸಲು ವಿಸರಣೆ ಸಾಕಾಗೋದಿಲ್ಲ. ಯಾಕೆ? ಈ ಪ್ರಶ್ನೆ ಯಾವ್ದಾದ್ರು ಮೂಡಿದ್ಯಾ? ನಮ್ಮಂತ ಮಾನವರಂತಹ ಬಹುಕೋಶೀಯ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಇವುಗಳ ಆಕ್ಸಿಜನ್ ಅವಶ್ಯಕತೆ, ಆಕ್ಸಿಜನ್ ರಿಕ್ವೈರ್ಮೆಂಟ್ ನ ಪೂರೈಸಕ್ಕೆ ವಿಸರಣೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲಾ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ನೇರ ಸಂಪರ್ಕ ಇರೋದಿಲ್ಲ. ಆದ್ದರಿಂದ ವಿಸರಣೆಯ ಪ್ರಕ್ರಿಯೆಯಿಂದ ಎಲ್ಲಾ ಜೀವಕೋಶಗಳಿಗೆ ಅಗತ್ಯವಿರುವಂತಹ ಆಕ್ಸಿಜನ್ ನ ಒದಗಿಸಲು ಆಗೋದಿಲ್ಲ. ಓಕೆ, ಕ್ಲಿಯರ್? ಬರ್ದು ತೋರ್ಸ್ಬೇಕಾ ಇದ್ನೇನಾದ್ರು? ನೋಟ್ ಮಾಡ್ಕೊಳ್ಳಿ. 1 ಮಾರ್ಕ್ ಪ್ರಶ್ನೆಯಾಗಿ ಬರ್ಬೋದು. ಬಹುಕೋಶೀಯ ಜೀವಿಗಳು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಂ ತಮ್ಮ ಸುತ್ತಲಿನ ಪರಿಸರದೊಂದಿಗೆ ನೇರವಾದಂತಹ ಸಂಪರ್ಕ ಇರೋದಿಲ್ಲ. ಆದ್ದರಿಂದ ವಿಸರಣೆಯ ಪ್ರಕ್ರಿಯೆಯಿಂದ ಎಲ್ಲಾ ಜೀವಕೋಶಗಳಿಗೂ ಅಗತ್ಯವಿರುವಂತಹ ಆಕ್ಸಿಜನ್ ಒದಗಿಸಲು ಆಗೋದಿಲ್ಲ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಈಗ ಸಕ್ಕರೆ ಕುದುವಿಕೆಯ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ತೋರ್ಸಕ್ಕೆ ಒಂದು ಸರಳವಾಗಿರುವಂತಹ ಚಟುವಟಿಕೆಯನ್ನ ಮಾಡೋಣ. ಓಕೆ, ಈಗ ಒಂದು ಬೀಕರ್ ನಲ್ಲಿ ಸಕ್ಕರೆ ದ್ರಾವಣ ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಈಸ್ಟ್ ಅನ್ನ ಸೇರಿಸಿ. ಈ ಮಿಶ್ರಣವನ್ನ ಒಂದು ರಂಧ್ರವುಳ್ಳ ಕಾರ್ಕಿನಿಂದ ಭದ್ರವಾಗಿ ಮುಚ್ಚಿರುವ ಪ್ರನಾಳದಲ್ಲಿ ತೆಗೆದುಕೊಳ್ಳಿ. ಒಂದು ಬಾಗಿದ ನಲ್ಲಿಕೆಯನ್ನ ಕಾರ್ಕಿನ ರಂಧ್ರದ ಮೂಲಕ ತೂರಿಸಿ. ಈ ನಲ್ಲಿಕೆಯ ಇನ್ನೊಂದು ತುದಿಯಲ್ಲಿ ಆಗಷ್ಟೇ ತಯಾರಿಸಿದಂತಹ ಸುಣ್ಣದ ತಿಳಿನೀರಿನೊಳಗೆ ಮುಳುಗಿಸಿ. ಸ್ವಲ್ಪ ಹೊತ್ತಿನ ನಂತರ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತೆ. ಇದರಿಂದ ಸಕ್ಕರೆಯ ಹುದುಗುವಿಕೆಯಲ್ಲಿ ಫರ್ಮೆಂಟೇಶನ್ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಈ ಪ್ರಕ್ರಿಯೆಯಲ್ಲಿ ಸಕ್ಕರೆ ಪರಿವರ್ತನೆಗೊಂಡು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಏನನ್ನು ಉಂಟು ಮಾಡುತ್ತೆ? ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ ಅಥವಾ ಉಂಟು ಮಾಡುತ್ತೆ. ಈಗ ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆ ಆಗುವಂತಹ ಶಕ್ತಿ ಏನಾಗುತ್ತೆ? ನೋಟ್ ಮಾಡ್ಕೊಳ್ಳಿ.
ಕೋಶೀಯ ಉಸಿರಾಟದಲ್ಲಿ ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆಯಾಗುವಂತಹ ಬಿಡುಗಡೆಯಾಗುವಂತಹ ಶಕ್ತಿ ಎನರ್ಜಿ ಏನಿದೆ ಅದು ಕೂಡಲೇ ಎಟಿಪಿ ಎಂಬ ಅಣುಗಳ ಸಂಶ್ಲೇಷಣೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಎಟಿಪಿ ಎಂಬ ಅಣುಗಳ ಸಂಶ್ಲೇಷಣೆಯಾಗಿ ಉಪಯೋಗವಾಗುತ್ತೆ. ಈ ಅಣುಗಳ ಕೋಶದ ಸಮಸ್ತ ಚಟುವಟಿಕೆಗಳಿಗೆ ಇಂಧನದಂತೆ ಕೆಲಸ ಮಾಡುತ್ತೆ. ಈ ಚಟುವಟಿಕೆಗಳಲ್ಲಿ ಎಟಿಪಿ ಅಣುಗಳು ವಿಭಜನೆ ಹೊಂದಿ ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನ ನೀಡುತ್ತೆ. ಈ ಶಕ್ತಿಯು ಕೋಶದ ಒಳಗೆ ನಡೆಯುವ ಅಂತರುಷ್ಣಕ ಕ್ರಿಯೆ. ಬಹಿರುಷ್ಣಕ ಅನ್ನೋದನ್ನ ಆಲ್ರೆಡಿ ಕೇಳಿದೀರಾ. ಅಂತರುಷ್ಣಕ ಅಂದ್ರೆ ಜೀವಕೋಶದೊಳಗೆ ನಡೆಯುವಂತಹ ಕ್ರಿಯೆ. ಈ ಒಂದು ಕ್ರಿಯೆಗೆ ಅದು ಸಹಾಯ ಮಾಡ್ತಾ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಎಟಿಪಿ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಏನದು ಎಟಿಪಿ ಅಂತ ಹೇಳಿದ್ರೆ? ಅಡಿನೋಸಿನ್ ಟ್ರೈಫಾಸ್ಫೇಟ್. ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಂಬುದು ಜೀವಿಗಳಲ್ಲಿ ಕೋಶೀಯ ಚಟುವಟಿಕೆಗಳಿಗೆ ಶಕ್ತಿ ಒದಗಿಸುವಂತಹ ನಾಣ್ಯ ಆಗಿದೆ. ಸೊ ಇದೊಂದು ನಾಣ್ಯದ ಆಕಾರದಲ್ಲಿ ಇರುತ್ತೆ. ಓಕೆ, ಸೊ ನಾಣ್ಯ ಆಗಿದೆ. ಕೋಶೀಯ ಉಸಿರಾಟದ ಕೊನೆಯಲ್ಲಿ ಈ ಅಣುವು ಮೈಟೋಕಾಂಡ್ರಿಯಾದಲ್ಲಿ ಉತ್ಪತ್ತಿಯಾಗುತ್ತೆ. ಉಸಿರಾಟದ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಬಳಕೆಯಿಂದ ಎಡಿಪಿ ಅಣು ಮತ್ತು ನಿರಾವಯವ ಫಾಸ್ಫೇಟ್ ಸಂಯೋಗದೊಡನೆ ಎಟಿಪಿ ಅಣುವಿನ ಸಂಶ್ಲೇಷಣೆ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಈ ರೀತಿಯಾಗಿ ಬರಿಬಹುದು. ಎಡಿಪಿ ಪ್ಲಸ್ ನಿರಾವಯವ ಫಾಸ್ಫೇಟ್ ಪಿ. ಇವುಗಳು ಸೇರಿದಾಗ ಏನಾಗುತ್ತೆ? ಶಕ್ತಿ ಬಿಡುಗಡೆಯಾಗುತ್ತೆ. ಈ ಬಿಡುಗಡೆಯಾದಂತಹ ಶಕ್ತಿಯನ್ನು ನಾವು ಎಡಿಪಿ ಅರ್ಥಾತ್ ಪಿ ಹಾಕಿ ಪ್ಲಸ್ ಎಟಿಪಿ ಆಗಿ ಬರಿಬಹುದು. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ನೋಟ್ನ? ಕ್ಷಮೆ ಇರ್ಲಿ. ಈಗ ಮುಂದಿನ ಪ್ರಶ್ನೆ ಯಾವ ರೀತಿ ಬರಬಹುದು ಅಂತ ನೋಡೋಣ. ಈಗ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟದ ನಡುವೆ ವ್ಯತ್ಯಾಸವನ್ನ ಬರೆಯಿರಿ ಅಂತ ಒಂದು 2ರಿಂದ 3 ಮಾರ್ಕ್ ಬರುವಂತಹ ಪ್ರಶ್ನೆಗಳನ್ನ ನಮ್ಗೆ ಕೇಳಬಹುದು. ವಾಯುವಿಕ ಉಸಿರಾಟ ಅಂತ ಹೇಳಿದ್ರೆ ಏನು, ಅವಾಯುವಿಕ ಉಸಿರಾಟ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ನಾನು ಹೋದ್ ಕ್ಲಾಸ್ ನಲ್ಲೇ ಡಿಸ್ಕಷನ್ ಮಾಡಿದ್ದೆ. ಇದೆಲ್ಲ ಬರ್ಕೊಂಡಿದ್ದೀರಲ್ವಾ? ನೋಟ್ ಮಾಡ್ಕೊಂತಾ ಇದ್ದೀರಲ್ಲ? ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಇದನ್ನ ನೋಟ್ ಮಾಡ್ಕೊಂತ ಬರೋದು. ಮೊದಲನೇದು, ಈ ರೀತಿಯ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು. ಉಸಿರಾಟಕ್ಕೆ ಏನ್ ಬೇಕಿಲ್ಲಿ? ಆಕ್ಸಿಜನ್ ಬೇಕು. ಯಾವ್ದಕ್ಕೆ? ವಾಯುವಿಕ ಉಸಿರಾಟವನ್ನ ಮಾಡ್ಲಿಕ್ಕೆ. ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಈ ಉಸಿರಾಟ ಜರುಗುತ್ತೆ. ಇಲ್ಲಿ ಏನಾಗುತ್ತೆ? ಆಕ್ಸಿಜನ್ನಿನ
ಅನುಪಸ್ಥಿತಿ ಅಂತ ಹೇಳಿದ್ರೆ ಆಬ್ಸೆನ್ಸ್ ನಲ್ಲಿ ಅವಾಯವಿಕ ಉಸಿರಾಟ ಅನ್ನೋದು ನಡೀತಾ ಹೋಗುತ್ತೆ. ಈ ರೀತಿಯ ಉಸಿರಾಟದಲ್ಲಿ ಅಪಾರ ಪ್ರಮಾಣದ ಶಕ್ತಿ ಎಟಿಪಿ ರೂಪದಲ್ಲಿ ಬಿಡುಗಡೆಯಾಗುತ್ತೆ. ನಿಮ್ಗೆ ಕರಾರುವಕ್ಕಾಗಿ ಹೇಳ್ಬೇಕಂದ್ರೆ 38 ಎಟಿಪಿ ಬಿಡುಗಡೆಯಾಗ್ತಾ ಹೋಗುತ್ತೆ. ಅರ್ಥಾಯ್ತಾ? ಈ ರೀತಿ ಉಸಿರಾಟದಲ್ಲಿ ಅಲ್ಪ ಪ್ರಮಾಣದ ಶಕ್ತಿ, ಅಲ್ಲೇನಾಗಿತ್ತು, ಅಪಾರ ಪ್ರಮಾಣದ ಶಕ್ತಿ, ಅಪಾರ ಪ್ರಮಾಣದ ಶಕ್ತಿ, ಇಲ್ಲಿ ಅಲ್ಪ ಪ್ರಮಾಣದ ಶಕ್ತಿ. ಓಕೆ, 2 ಎಟಿಪಿ ಬಿಡುಗಡೆ ಆಗತ್ತೆ. ಇದು ಹೆಚ್ಚು ದಕ್ಷತೆ ಉಳ್ಳಂತಹ ಉಸಿರಾಟದ ಕ್ರಮವಾಗಿದೆ. ಸೊ ಇದ್ರಲ್ಲಿ ಏನಿರುತ್ತೆ, ದಕ್ಷತೆ ಅನ್ನೋದು ಇರುತ್ತೆ. ದಕ್ಷತೆ ಉಳ್ಳಂತಹ ಉಸಿರಾಟದ ಕ್ರಮ. ಇದು ಕಡಿಮೆ ದಕ್ಷತೆ ಉಳ್ಳಂತಹ ಉಸಿರಾಟದ ಕ್ರಮವಾಗಿದೆ. ಸೊ 3 ಪಾಯಿಂಟ್ ಇಲ್ಲಿಗೆ ಮುಗಿತಾ ಬಂತು. ಸೊ ಏನ್ ಅರ್ಥ ಆಗುತ್ತೆ, ವಾಯುವಿಕ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು. ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಮಾಡುವಂತಹ ಉಸಿರಾಟಕ್ಕೆ ಅವಾಯುವಿಕ ಉಸಿರಾಟ ಅಂತ ಕರೀತಾರೆ. ಸೊ ವಾಯುವಿಕ ಉಸಿರಾಟದಲ್ಲಿ ಅಪಾರ ಪ್ರಮಾಣದಂತಹ ಶಕ್ತಿ ಬಿಡುಗಡೆ ಆಗುತ್ತೆ. ಅವು 38 ಎಟಿಪಿ ಆಗಿರುತ್ತೆ. ಅವಾಯುವಿಕ ಉಸಿರಾಟದಲ್ಲಿ ಅಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ. 2 ಎಟಿಪಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಇದು ಹೆಚ್ಚು ದಕ್ಷತೆ ಉಳ್ಳಂತಹ ಉಸಿರಾಟದ ಕ್ರಮವಾಗಿದೆ. ಇದು ಕಡಿಮೆ ದಕ್ಷತೆ ಉಳ್ಳಂತಹ ಉಸಿರಾಟದ ಕ್ರಮವಾಗಿದೆ. ಸೊ ಈ ಒಂದು ಅವಾಯವಿಕ ಉಸಿರಾಟ ನಡೆಸುವಂತಹ ಕೆಲವೊಂದು ಜೀವಿಗಳಿಗೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ಬಂದು ಈಸ್ಟ್ ಮತ್ತೆ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಇವೆಲ್ಲವೂ ಕೂಡ ಅವಾಯವಿಕ ಉಸಿರಾಟ ನಡೆಸುವಂತಹ ಕೆಲವು ಜೀವಿಗಳು. ಈಗ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವಂತಹ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವಂತಹ ಅನುಕೂಲತೆ ಏನಿರಬಹುದು? ಜಲಜೀವಿಗಳು ಅಂದ್ರೆ ಜಲದಲ್ಲಿ ಜೀವಿಸುವಂತಹ ಜೀವಿಗಳು. ಉದಾಹರಣೆಗೆ ಮೀನುಗಳು, ಕಪ್ಪೆಗಳು, ಹಾವುಗಳು, ಇವೆಲ್ಲ ಜಲದ ಒಳಗೆ ಜೀವಿಸುವಂತಹ ಜೀವಿಗಳು. ನೆಲದ ಜೀವಿಗಳು ಅಂದ್ರೆ ನೆಲದ ಮೇಲೆ ಜೀವಿಸುವಂತಹ ಜೀವಿಗಳು. ಅರ್ಥ ಆಯ್ತಾ? ಮೀನುಗಳಂತಹ ಜಲವಾಸಿ ಜೀವಿಗಳು ಉಸಿರಾಟಕ್ಕೆ ನೀರಿನಲ್ಲಿ ವಿಲೀನಗೊಂಡಿರುವಂತಹ ಆಕ್ಸಿಜನ್ ಅನ್ನ ಉಪಯೋಗಿಸಿಕೊಳ್ಳುತ್ತೆ. ಸೊ ನೀರಿನಲ್ಲಿ ಡಿಸಾಲ್ವ್ ಆಗಿರುವಂತಹ ಆಕ್ಸಿಜನ್ ನ ಉಪಯೋಗಿಸಿಕೊಳ್ಳುತ್ತೆ. ನೀರಿನಲ್ಲಿ ವಿಲೀನಗೊಂಡಿರುವಂತಹ ಆಕ್ಸಿಜನ್ನಿನ ಪ್ರಮಾಣ ಬಲೂ ಕಡಿಮೆ ಇರುತ್ತೆ. ನೆಲವಾಸಿಗಳಿಗಾದ್ರೆ ತಮ್ಗೆ ಬೇಕಾದಂತಹ ಆಕ್ಸಿಜನ್ ನ ನೇರವಾಗಿ ವಾಯುಮಂಡಲ ಅಟ್ಮಾಸ್ಫಿಯರ್ ಇಂದ ತೆಗೆದುಕೊಳ್ಬಹುದು. ಅಲ್ಲಿ ಆಕ್ಸಿಜನ್ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇದೊಂದು ಮೇಜರ್ ಡಿಫ್ರೆನ್ಸ್ ನಮ್ಗೆ, ಅಂದ್ರೆ ನೆಲಜೀವಿಗಳಿಗೆ ಬಹಳಷ್ಟು ಅನುಕೂಲ ಇರುತ್ತೆ ಅಂತ ತೋರ್ಸ್ಕೊಡುವಂತಹದ್ದು. ಅರ್ಥ ಆಯ್ತಾ? ಸೊ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಸ್ಥೂಲವಾಗಿ ಈ ಸಸ್ಯಗಳಲ್ಲಿ ನಡೆಯುವಂತಹ ಅನಿಲಗಳ ವಿನಿಮಯ ಆಗಿರ್ಬೋದು, ಅದೇ ರೀತಿ ಈ ಒಂದು ಜಲವಾಸಿಗಳಲ್ಲಿ ಈಗ ಒಂದು ಫಿಶ್ ನಿಮ್ ಮನೇಲಿ ಅಕ್ವೇರಿಯಂ ಇದ್ದಾಗ ಅಲ್ಲಿರುವಂತಹ ಮೀನನ್ನ ಗಮನಿಸಿದ್ರೆ ಅದ್ರ ಉಸಿರಾಟದ ಒಂದು ಭರಾಟೆ ಏನಿರುತ್ತೆ ಅದು ನಮಗ್ ಕಂಪೇರ್ ಮಾಡಿದ್ರೆ ಬಹಳಷ್ಟು ಜೋರಾಗಿರುತ್ತೆ. ಯಾಕದು? ಸೊ ನಾ ಆಗ್ಲೇ ಹೇಳ್ದಂಗೆ ಸೈನ್ಸ್ ಇಸ್ ಆಲ್ ಅಬೌಟ್ ವೈ ಅಂಡ್ ಹೌ, ಯಾಕೆ ಮತ್ತು ಹೇಗೆ ಅನ್ನೋದ್ರ ಬಗ್ಗೆ. ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಗಿತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.